ಪಾಪ ಅವ್ರು ಯಾರೋ ದೇವರಾಜೇಗೌಡ ಮೊನ್ನೆ ಹೇಳಿದ್ದಾನೆ, ಅದು ಪೊಲೀಸ್ ವ್ಯಾನಲ್ಲಿ ಕುತ್ಕೊಂಡು ಯಾವುದೋ ಒಂದು ಮಿನಿ ಕ್ಯಾಬಿನೆಟ್ ಬೇರೆ ಏನೋ ಕಾನ್ಸ್ಪರೆನ್ಸಿ ಟೀಮ್ ಮಾಡ್ಕೊಂಡವ್ರೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ನಮ್ಮ ಕುಟುಂಬ ಮುಗಿಸೋಕ್ಕೆ ಇಂಥ 10 ಕ್ಯಾಬಿನೆಟ್ ಮಿನಿ ಕ್ಯಾಬಿನೆಟ್ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಈ ನಾಡಿನ ಪಕ್ಷದ ಕಾರ್ಯಕರ್ತರು ಕೊಡಲಿದ್ದಾರೆ. ಇದಕ್ಕೆಲ್ಲ ನಾನು ಈಗ ಅದರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ. ನಿಮ್ಮ ಹೇಳಿಕೆಗಳನ್ನು ನೋಡಿದ್ದೀನಿ. ಇಲ್ಲಿ ಪ್ರಶ್ನೆ, ನಾನು ಇವತ್ತು ನಿಮ್ಮನ್ನ ಉದ್ದೇಶ ಮಾಡ್ತಾ ಇರ್ತಿರ್ತಕ್ಕಂಥ ಉದ್ದೇಶ ಯಾವ ರೀತಿ ಪ್ರಾರಂಭ ಆಯಿತು? 21ನೇ ತಾರೀಕು ನಾನೆಲ್ಲ ಮತ್ತೆ ಹೇಳ್ಕೊಂಡು ಹೋದ್ರೆ 1.5 ಗಂಟೆ 2 ಗಂಟೆ ಹೇಳಬೇಕು, ಒಂದು 15-20 ನಿಮಿಷ ಮುಗಿಸ್ಬಿಡ್ತೀನಿ. ಅಲ್ಲಿಂದ ಇದು ಪ್ರಾರಂಭ ಆಗಿ ಚುನಾವಣೆ ಮತದಾನ ಇನ್ನು 5 ದಿವಸ ಇದ್ದಾಗ ನಂತರ ಒಂದು ಖಾಸಗಿ ಚಾನಲ್ನಲ್ಲಿ ಇನ್ನೂ ನಡೀತಾನೇ ಇರಲಿ, ಅದರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ, ನಡೆಸಿದೆ ಎಸ್ಪಿ ಇಲ್ಲಿ ಇದನ್ನು ಬಹುದೀಕರಿಸ್ತಕ್ಕಂಥ ಕೆಲಸ ಏನು ಮಾಡಿದ್ರಿ? ಈ ಮಾಹಿತಿಗಳು ಈಗೇನೋ ಹೇಳಿದ್ದೀರಿ, ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು, ದೇವೇಗೌಡರಿಗೂ ಗೊತ್ತಿತ್ತು, ಇದೆಲ್ಲ ಹಲವಾರು ಬಾರಿ ಹೇಳ್ಕೊಂಡಿದ್ದೀರಿ. ಇಲ್ಲಿ ನಮಗೆ ವಿಷಯ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಮುಂದುವರಿಲಿಕ್ಕೆ ಬಿಡ್ತಾನೆ ಇರಲಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಮೊನ್ನೆನೂ ಸಹ ಹೇಳಿದ್ನಲ್ಲ, ಇಲ್ಲಿ ನಮ್ಮ ದೇಶದಲ್ಲಿದ್ದಾರೆ ಅಂತ ನನ್ನ ಸ್ನೇಹಿತರು, ನಮ್ಮ ಮಂಡ್ಯದ ಮಂತ್ರಿಗಳು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮೊದಲು ವಿದೇಶದಿಂದ ಆ ವ್ಯಕ್ತಿನ ಕರೆಸಬೇಕು ಅಂತ ನನಗೆ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ಪಾಪ ಖರ್ಗೆ ಅವರು ಹೇಳಿರಬೇಕಾರೆ, ಪ್ರಿಯಾಂಕ ಖರ್ಗೆ ಅವರು ಮೊದಲು ಅವನು ಕರೆಸಬೇಕು ಅಂತ ಹೇಳಿ ನಾನು ಕರೆಸಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಹೇಳಿದ್ದೆ, ನೋಡಪ್ಪ, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿ ಇಲ್ಲ, ನಾನು ಈ ವಿದೇಶದಲ್ಲಿ ಎಲ್ಲಿ ಸಂಪರ್ಕದಲ್ಲಿ ಹುಡುಕಲಿ ಅಂತ ನಾನು ಹೇಳಿದೆ. ಮಾಹಿತಿ ಕೊಟ್ಟಿದ್ದೇನೆ. ಮುಂದೆ ಇದೆಲ್ಲ ಒಂದು ಭಾಗ ಇದೆ. ಈಗ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ನಮ್ಮ ಈಗಿನ 2 ದಿವಸ ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು, CD ಶಿವ ಅವ್ರದ್ದು, CD ಶಿವ, ನಮ್ಮ ಕಾಂಗ್ರೆಸ್ದವರು ಹೇಳ್ತಾರೆ ಅದನ್ನು ಬ್ರದರ್ ಸ್ವಾಮಿ ಅಂತ. ಬ್ರದರ್ ಸ್ವಾಮಿ ಪೆನ್ಡ್ರೈವ್ ಅಂತ ಹೇಳಿ ಇಲ್ಲಿ ಎಚ್ಚರಿಕೆ ಪೆನ್ಡ್ರೈವ್ ಸಹ ಈಗ ಬಯಲು DKC ಹಾಸನದ ಸೆಕ್ಸ್ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ DCM. ಈ ಮಂತ್ರಿಗೆ ಏನಾದರೂ ಜವಾಬ್ದಾರಿ ಇದ್ದಿದ್ರೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಡ್ರೈವ್ ಸಾರ್ವಜನಿಕವಾಗಿ ಬಂತಲ್ಲ, ತಕ್ಷಣ ಇದನ್ನ ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವ್ರನ್ನ ಮೊದಲು ಒಳಗಾಗಬೇಕಾಗಿತ್ತಲ್ವಾ? ಈ ಕೇಸಲ್ಲಿ ನನ್ನ ಹೆಸರು ಹೇಳಿ DKC ಸವಾಲು, ನೀನೇ ಹೇಳಿದ್ಯಲ್ಲಪ್ಪ ಸವಾಲು ಅಂತ. ನಮ್ಮ ದೊಡ್ಡ ಲೀಡರು ಶಿವಕುಮಾರ್ ಅವರೇ ಸವಾಲು ನೀವು ಹಾಕಿದ್ರಿ, ಹೇಳಿ ಅಂತ ಹೇಳಿ. ನಾನು ಸವಾಲನ್ನ ಸ್ವೀಕಾರ ಮಾಡೋದು ಬೇಕಾಗಿಲ್ಲ. ಈಗ ನೆನ್ನೆ ನೇತೃತ್ವ ಬಂದಿದ್ದೀರ, ಈಗ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು. ನೆನ್ನೆದು ಉಸಿರೇ ಇಲ್ಲ, ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ. ಏನ್ ನಡೆಸಿದ್ರಿ? ಕುಮಾರಸ್ವಾಮಿನೇ ಇದನ್ನ ಪೆಂಡ್ರೈವ್ ಬಿಟ್ಟಿದ್ದು ಅಂತ ಹೇಳಿ ಪಾಪ ಬಹಳ ಚೆನ್ನಾಗಿ ಚರ್ಚೆ ಮಾಡೋರೆ. ನಿಂತು ತಿರುಗ್ತಿ ವೆಂಕಟರಾಮ ಸ್ವಾಮಿ ಭಕ್ತರಂತವ್ರು ಕಳಿಸಿದ್ದಾರೆ ಮೀಡಿಯೇಟ್ ಮಾಡಿ. ವೆಂಕಟರಾಮ ಸ್ವಾಮಿ ಭಕ್ತ ನಾನು, ಸದ್ಯ ಅಯ್ಯೋ ಅವ್ನು ಜೈಲಿಗೆ ಹಾಕ್ಬಿಟ್ರು ಬಚಾವಾಗುತ್ತೆ ನನಗೀಗ ಅಂತ. ಈ ವ್ಯಕ್ತಿನ ಅರೆಸ್ಟ್ ಮಾಡೋರಲ್ಲ ಯಾರು? ದೇವರಾಜೇಗೌಡ. ಇಲ್ಲಿ ನೋಡ್ಬೇಕು ನೀವು, ಈ ಸರ್ಕಾರ ಬಹುಶಃ ಸಿದ್ದರಾಮಯ್ಯ ಹೇಳ್ತೀನಿ, ಅವ್ರದ್ದು ಇನ್ನೊಂದು ಸಾಧನೆ ಮರೆತುಬಿಟ್ಟು ಅವ್ರು ಹೇಳದ್ನ. ಈ ಸರ್ಕಾರ
ಸೆಕ್ಷನ್ 376 ಸರ್ಕಾರ ಅಂತ ಒಂದು ಹೇಳಬೇಕು ನೀವು. ಇವರು ವಿರುದ್ಧ ಯಾರು ಮಾತಾಡಿದ್ರು ಹಾಕು 376 ಸೆಕ್ಷನ್ ಅಲ್ವೇ? ಅದಕ್ಕೆ ಈ ಸರ್ಕಾರದ ಇನ್ನೊಂದು ಸಾಧನೆ, ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಜಡಿ 376 ಸೆಕ್ಷನ್ ಅಂತ ಹೇಳೋದು ನಿಮ್ಮ ಕಾರ್ಯಕ್ರಮ. ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಮರಣದಂಡನೆ ಆಗಬೇಕು. ಇದು 376 ಸೆಕ್ಷನ್ ಸರ್ಕಾರ ಇದೆ. ನಾನು ಅವತ್ತು ಹೇಳಿದೆ SIT ತನಿಖೆ ಅಂತ ಹೇಳಿ, ಅದಿರಲಿ, ಅದರ ಬಗ್ಗೆ ಇಲ್ಲಿ ದೇವರಾಜೇಗೌಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.